ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇದು ವೆನಸ್ಡೇ ವ್ಲಾಗ್ ಆಗಿರುತ್ತೆ. ವೆನಸ್ಡೇ ಸಿಂಪಲ್ಲಾಗಿ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ನನ್ನ ಬಗ್ಗೆ ಅಂದರೆ ಸೆಲ್ಫ್ ಕೇರ್ ಹೇಗೆ ಮಾಡಿಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗೇ ಎದ್ದು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ. ಅಂದರೆ ಲಿಕ್ವಿಡ್ ರಂಗೋಲಿ ಖಾಲಿಯಾಗಿತ್ತು, ಮನೆಯಲ್ಲಿ ಮಾಡ್ಕೊಂಡಿರಲಿಲ್ಲ, ಅದನ್ನು ಮರ್ತ್ಬಿಟ್ಟಿದ್ದೆ. ಅದಕ್ಕೇ ಪೌಡರ್ ಯೂಸ್ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗೆ ರಂಗೋಲಿ ಹಾಕ್ಕೊಂಡೆ. ಯಾಕೆ ಅಂದರೆ ಹೊಸ್ಲು ಪೂರ್ತಿ ಹಾಕಿದ್ರೆ ನೆಕ್ಸ್ಟ್ ಅದು ಅಳಿಸೋಗುತ್ತೆ ಅಂತ ನನಗೆ ಗೊತ್ತು. ಒಂದು ಹಾಫ್ ಆನ್ ಅವರಲ್ಲಿ ಓಡಾಡ್ತಾ ಎಲ್ಲರೂ ಅಳಿಸ್ಬಿಡ್ತಾರೆ ಅದನ್ನು. ಅದಕ್ಕೋಸ್ಕರ ಸೈಡಲ್ಲಿ ಹೊಸ್ಲಿಗೆ, ಅದಾದಮೇಲೆ ಮಧ್ಯದಲ್ಲಿ ಈ ರೀತಿ ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಇದೂ ಅಳಿಸ್ತಾರೆ, ಇರಲಿ ಅಂದ್ಬಿಟ್ಟು ಎಷ್ಟೊತ್ತವರೆಗೂ ಇರುತ್ತೋ ಅಷ್ಟೊತ್ತವರೆಗೂ ಇರಲಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಏನಿಲ್ಲ, ಬೇಕು ಅಂತ ಯಾರೂ ತುಣಿಯಲ್ಲ, ಬಟ್ ಸ್ಯಾರಿನೋ ಅಥವಾ ಅವ್ರ ಡ್ರೆಸ್ಸೋ ಏನಾದರೂ ಒಂದು ತಾಗಿ ಅದು ಅಳಿಸೋಗುತ್ತೆ. ನನಗೇನಿಲ್ಲ, ಜಸ್ಟ್ ಪೂಜೆ ಆಗೋವರೆಗೂ ರಂಗೋಲಿ ಇದ್ದರೂ ಸಾಕು. ಪೂಜೆ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ, ಓಡಾಡ್ತಾ ಇರ್ತಾರೆ, ಅದು ಸ್ವಲ್ಪ ಆಚೆ ಈಚೆ ಆಗುತ್ತೆ ರಂಗೋಲೆ. ಅದಕ್ಕೋಸ್ಕರ ಅಂತಲೇ ನಾನು ಲಿಕ್ವಿಡ್ ರಂಗೋಲಿ ಮಾಡ್ಕೊಂಡಿದ್ದಿದ್ದು. ಸೊ ಅದು ಖಾಲಿ ಆಗಿತ್ತು, ನಾನು ಗೊತ್ತಿತ್ತು ಬಟ್ ಮರ್ತ್ಬಿಟ್ಟೆ ಮಾಡ್ಕೊಳ್ಳೋದು. ಅದಕ್ಕೋಸ್ಕರನೇ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಪೌಡರಲ್ಲಿ ನೀವು ರಂಗೋಲಿ ಹಾಕ್ಕೊಂಡಾಗ ತುಂಬಾ ಡಿಸೈನ್ಸ್ನ ನೀಟಾಗಿ ಬಿಡ್ಬೋದು. ನಾನು ಮೊದಲು ಬಿಡ್ತಾಯಿದ್ದೆ, ಆಮೇಲೆ ಅದೇ ಈ ರೀತಿ ರಂಗೋಲಿ ಅಳಿಸೋಗುತ್ತೆ ಅಂದ್ಬಿಟ್ಟು ಲಿಕ್ವಿಡ್ ರಂಗೋಲಿ ಮಾಡಿಕೊಂಡೆ. ಮಾರ್ನಿಂಗ್ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ನಾನು ಬಂದು ಫಸ್ಟು ನಾನು ಮಾಡಿದ್ದು ಲೆಮನ್ ವಾಟರ್ ತೊಗೊಬೇಕಾಗಿತ್ತು. ಫಸ್ಟು ಲೆಮನ್ ವಾಟರ್ ತೊಗೊಂಡೆ. ಅದಾದಮೇಲೆ ಲೆಮನ್ ವಾಟರ್ ತೊಗೊಂಡಾದಮೇಲೆ ನಾನು 1 ಅವರ್ ಏನೂ ತೊಗೊಳ್ಳಲ್ಲ. ಅದಾದಮೇಲೆ ಹೆಲ್ದಿ ಡ್ರಿಂಕ್ಸ್ ತೊಗೊಳ್ಳೋದು. ಆ 1 ಅವರಲ್ಲಿ ಸ್ವಲ್ಪ ಬೇರೆ ಕೆಲಸಗಳು ಮಾಡ್ಕೊತೀನಿ. ಅದಾದಮೇಲೆ ಇವತ್ತು ಹೆಲ್ದಿ ಡ್ರಿಂಕ್ಸ್ಗೆ ಓಂಕಾಳು ನೀರು ಮಾಡ್ಕೊತಾ ಇದ್ದೀನಿ. ಈ ಓಂಕಾಳು ನೀರು ನೀವೇನಾದರೂ ಫಾಸ್ಟಾಗಿ ನಿಮ್ಮ ವೆಯ್ಟ್ನ ಲಾಸ್ ಮಾಡಬೇಕು ಅಂತಿದ್ರೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ತುಂಬಾ ಹೀಟು ಬಾಡಿಗೆ. ನಾನು ಅದಕ್ಕೆ ಜಾಸ್ತಿ ಇದನ್ನು ಕುಡಿಯೋಲ್ಲ, ಅವಾಗವಾಗ ಮಾತ್ರ ತೊಗೊತೀನಿ. ಅದರ್ವೈಸ್ ನೀವು ಕುಡಿತೀವಿ ಅಂದರೆ ಡೈಲಿ ತೊಗೊಂಡ್ರೆ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಇದಂತೂ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಇವತ್ತು ತಿಂಡಿಗೆ ಆಲೂ ಪರಾಟ ಮಾಡಿದ್ದೆ. ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಆಲೂ ಪರಾಟ ಮಾಡಿದ್ದೆ. ಆ್ಯಕ್ಚುಲಿ ನೈಟ್ ಏನು ಪ್ಲ್ಯಾನ್ ಇರಲಿಲ್ಲ ಏನು ಮಾಡಬೇಕು ಅಂತ. ಬೆಳಿಗ್ಗೆ ಬೇಗ ಎದ್ದೆ ಏನು ಮಾಡಬೇಕು ಅಂದ್ಬಿಟ್ಟು, ಸೊ ಮೈಂಡಲ್ಲೇ ಆಲೂ ಪರಾಟ ಬಂತು. ಸೊ ಅದನ್ನೇ ಮಾಡೋಣ ಅಂದ್ಬಿಟ್ಟು ಆಲೂ ಪರಾಟ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿಲ್ಲ, ಆಲ್ರೆಡಿ ಒಂದು ಲಾಂಗ್ ವಿಡಿಯೋದಲ್ಲಿ ಇದನ್ನು ಹಾಕಿದ್ದೀನಿ. ಅದಕ್ಕೋಸ್ಕರ ಆಲೂ ಪರಾಟ ತುಂಬಾ ಚೆನ್ನಾಗಿತ್ತು. ಆಲೂ ಪರಾಟ ಎಲ್ಲ ಮಾಡಿ ಅವನಿಗೆ ಬಾಕ್ಸ್ಗೆ ಹಾಕಬೇಕಿತ್ತು. ಅದಾದಮೇಲೆ ಅವನಿಗೆ ವಾಟ್ರ್ ಬಾಟಲ್ಗೆ ಇದು ಹಾಕೋಣ ಅಂದ್ಬಿಟ್ಟು, ಬನಾನಾ ಜ್ಯೂಸ್ ಹಾಕೋಣ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಅವನಿಗೆ ಲಿಕ್ವಿಡ್ ಐಟಮು ಜಾಸ್ತಿ ಇಷ್ಟಪಡ್ತಾನೆ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ಬಾಳೆಹಣ್ಣೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಸಕ್ಕರೆ ನೀರು ಹಾಕ್ಬಿಟ್ಟು ತೆಳುಗೆ ಮಾಡಿಕೊಟ್ಟಿದ್ದೆ. ಬನಾನಾ ಜ್ಯೂಸ್ ಏನಾಗುತ್ತೆ ಅಂದರೆ ಸ್ವಲ್ಪ ತಿಕ್ ಬರುತ್ತೆ, ಕುಡಿಯೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ ಥರ ಅಂದರೆ ಕುಡಿಯೋಕ್ಕೆ ಚೆನ್ನಾಗಿರಬೇಕು ಅದು. ಅವನಿಗೆ ತಿಕ್ಕಾಗಿ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಮಾಡಿಬಿಟ್ಟು ಒಂದು ಬಾಟಲ್ಗೆ ಹಾಕ್ತಾಯಿದ್ದೀನಿ. ಈ ಬಾಟಲ್ನ ಲಿಕ್ವಿಡ್ ಐಟಮ್ಗೆ ಅಂತಲೇ ತೊಗೊಂಡು ಬಂದಿರೋದು. ಇದು ಮಿನಿಮಮ್ ಒಂದು 500 ml ಇರ್ಬೋದು ಇದು. ಸೊ ಅದನ್ನು ತಂದುಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿ ಪರಾಟನೂ ರೆಡಿ ಆಯಿತು. ಪರಾಟ ಆದಮೇಲೆ ಪರಾಟಕ್ಕೆ ಕಾಂಬಿನೇಷನ್ಗೆ ಮೊಸರು ಹಾಕ್ತಾಯಿದ್ದೀನಿ. ಮೊಸರಿಗೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೆ. ಪರಾಟಾಗೆ ಮೊಸರು ಹಾಗೆ ಕೊಡೋದಕ್ಕಿಂತ ಹೀಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ರೀತಿ ರೆಡಿ ಮಾಡ್ತಾಯಿದ್ದೀನಿ. ಒಂದು ಫೈನಲಿ ಬಾಕ್ಸ್ ಎಲ್ಲ ರೆಡಿ ಆಯಿತು. ಬಾಕ್ಸ್ ಎಲ್ಲ ಕಟ್ಬಿಟ್ಟು ನೀಟಾಗಿ ಚಪಾತಿ ಎಲ್ಲ ಎಷ್ಟಾಗಿದ್ದೀನಿ ಅಂತ ಕೌಂಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅವನಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮಧ್ಯಾಹ್ನ ತಿಂದ್ಬಿಟ್ಟು ಈವ್ನಿಂಗ್ ಒಂದು 2 ತಿಂತಾನೆ. ಅದಕ್ಕೋಸ್ಕರ ಈವ್ನಿಂಗಿಗೂ ಸೇರಿಸಿ ಒಂದು 2 ಎಕ್ಸ್ಟ್ರಾನೇ ಹಾಕಿರ್ತೀನಿ. ಸೊ ಬಾಕ್ಸ್ ಎಲ್ಲ ರೆಡಿ ಮಾಡಾದಮೇಲೆ ಅವ್ನು ಕಾಲೇಜ್ ಕಳಿಸಾದ್ಮೇಲೆ ನಾವು ಫ್ರೀ ಆಗೋದು. ಅವ್ನು ಕಾಲೇಜ್ ಕಳಿಸಾದ್ಮೇಲೆ ನಾನು ಪರಾಟ ತಿಂತಾಯಿದ್ದೀನಿ. ಸೊ ಪರಾಟ ಹೇಳ್ದಂಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ನಾನು ಕೂಡ ಮೊಸರು ಮತ್ತು ಬೆಣ್ಣೆಯಲ್ಲಿ ತಿಂತಾಯಿದ್ದೀನಿ. ನನಗೆ ಮೊಸರಲ್ಲಿ ಅಷ್ಟು ಇಷ್ಟ ಆಗಲ್ಲ ಪರಾಟ, ಅದಕ್ಕೆ ಸ್ವಲ್ಪ ಬೆಣ್ಣೆನೂ ತೊಗೊಂಡಿದ್ದೀನಿ ನಾನು. ನನಗೇನಾದರೂ ಗ್ರೇವಿ ಚಟ್ನಿ ಈ ಥರನೇ ಇರಬೇಕು. ಬಟ್ ಇವತ್ತು ಮೊಸರನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದರಲ್ಲೇ ತಿಂತಾಯಿದ್ದೀನಿ. ಆ್ಯಕ್ಚುಲಿ ಮೊಸರಲ್ಲೂ ತುಂಬ ಚೆನ್ನಾಗಿತ್ತು, ಬೆಣ್ಣೆಯಲ್ಲೂ ತುಂಬ ಚೆನ್ನಾಗಿತ್ತು. ನನಗಂತೂ ಬೆಣ್ಣೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬೆಣ್ಣೆಯಲ್ಲಿ ತಿನ್ನೋಕ್ಕೆ
ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ದೋಸೆ ಆಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತೀನಿ. ತಿಂಡಿ ಎಲ್ಲ ತಿಂದಾದಮೇಲೆ ನಂದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಮಧ್ಯೆ ಆಫ್ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಗ್ಯಾರೇಜಿಗೆ ಬಿಡೋಣ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಸರ್ವಿಸು ಕೂಡ ಮಾಡಿಸೋಣ, ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಚೆಕ್ ಮಾಡಿಸೋಣ ಅಂದ್ಬಿಟ್ಟು. ಸೊ ಬೆಳಗ್ಗೆನೇ ಗ್ಯಾರೇಜಿಗೆ ಬಿಟ್ಬಿಟ್ರೆ ಈವ್ನಿಂಗ್ ಅಷ್ಟರಲ್ಲಿ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಈಗ ಮಾರ್ನಿಂಗ್ ಒಂದು 10 ಆಗಿತ್ತು. ಸೊ ಅದಕ್ಕೆ ಈಗಲೇ ಕೊಟ್ಬಿಡೋಣ ಅಂದ್ಬಿಟ್ಟು ನಾನೇ ಹೋಗ್ಬಿಟ್ಟು ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ನಿಯರೇ, ಇಲ್ಲಿಂದ 5 ನಿಮಿಷ ಅಷ್ಟೇ. ಸೊ ಬಿಟ್ಬಿಟ್ರೆ ಅವರು ಆಮೇಲೆ ತಂದು ಕೊಡ್ತಾರೆ ನನಗೆ. ಅವರೇ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದರು, ಬಟ್ ಇಲ್ಲ ನಾನೇ ಹೋಗಿ ಬಿಟ್ಟು ಬಂದುಬಿಡೋಣ, ಅವರಾದರೆ ಲೇಟಾಗಿ ಬರ್ತಾರೆ. ಸೊ ನನಗೆ ಗಾಡಿ ಈವ್ನಿಂಗ್ ಅಷ್ಟರಲ್ಲಿ ಬೇಕಿತ್ತು, ಅದಕ್ಕೋಸ್ಕರ ಬಿಟ್ಟು ಬಂದೆ. ಅದಾದಮೇಲೆ ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾರ್ಮೆಸ್ಟಿಯವ್ರದ್ದು ಈ ರೇಸರ್ ಯೂಸ್ ಮಾಡಿಕೊಂಡು ಐಬ್ರೋ ಮಾಡ್ಕೊತಾ ಇದ್ದೀನಿ. ಸೊ ಐಬ್ರೋ ಮಾಡೋಕ್ಕೆ ಫಸ್ಟು ನಾನೆಲ್ಲ ಐಬ್ರೋಗೆ ಪಾರ್ಲರ್ಗೆ ಹೋಗ್ತಾಯಿದ್ದೆ. ಈಗ ಯಾವ ಪಾರ್ಲರ್ಗೂ ಹೋಗಲ್ಲ ನಾನು. ಪಾರ್ಲರ್ಗೆ ಐಬ್ರೋಗೆ ಬಿಟ್ಟರೆ ಬೇರೆ ಏನೂ ಇದುವರೆಗೂ ಪಾರ್ಲರಲ್ಲಿ ನಾನು ಮಾಡಿಸ್ಕೊಂಡಿಲ್ಲ. ನನಗೆ ಸೂಟ್ ಕೂಡ ಆಗಲ್ಲ, ಯಾಕಂದರೆ ನಂದು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಪಾರ್ಲರಲ್ಲಿ ನನಗೆ ಐಬ್ರೋ ಬಿಟ್ಟರೆ ಬೇರೆ ಯಾವುದೇನೂ ನನಗೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಕಾರ್ಮಿಸ್ಟಿಯವ್ರದ್ದು ತರಿಸಿದ್ನಲ್ಲ, ಅದರಲ್ಲೇ ಐಬ್ರೋ ಶೇಪೆಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ಮತ್ತು ಸೆಲ್ಫ್ ಲವ್ನ ಇಟ್ಕೊಬೇಕಾಗುತ್ತೆ. ವೀಕ್ಲಿ ಒನ್ಸು ನಮಗೆ ಅಂತಲೇ ನಾವು ಟೈಮ್ ಕೊಡಬೇಕಾಗುತ್ತೆ. ನಮ್ಮ ಬಗ್ಗೆ ನಾವೇ ಕಾಳಜಿ ವಹಿಸಲಿಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಕೂಡ ನಾವು ಕಾಳಜಿ ವಹಿಸೋಕ್ಕಾಗಲ್ಲ, ಅಂದರೆ ಕೇರ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಬಗ್ಗೆ ನಾವು ಫಸ್ಟು ಕೇರ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಫಸ್ಟು ಐಬ್ರೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಐಬ್ರೋ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಮೊದಲೇ ಸ್ಟಾರ್ಟಿಂಗಲ್ಲೇ ನಾವು ಎಷ್ಟು ಸ್ಮಾಲ್ ಹೇರ್ ಬಂದಿರುತ್ತೋ ಅದನ್ನು ರಿಮೂವ್ ಮಾಡ್ಕೊಂಬಿಟ್ರೆ ಈಸಿ ಆಗೋಗ್ಬಿಡುತ್ತೆ. ಶೇಪ್ ತೊಗೊಳೋದು ಸ್ವಲ್ಪ ಕಷ್ಟನೇ, ಇಲ್ಲ ಅಂತ ಹೇಳಲ್ಲ ಪಾರ್ಲರ್ಗಿಂತ, ಬಟ್ ಟ್ರೈ ಮಾಡ್ತಾ ಬಂದುಬಿಡುತ್ತೆ. ನನಗೂ ಸಾಕಷ್ಟು ಬಾರಿ ಒಂದು ಐಬ್ರೋ ಈ ಥರ ಮಾಡಿದ್ರೆ ಒಂದು ಐಬ್ರೋ ಆ ಥರನೂ ಮಾಡ್ಕೊಂಡಿದ್ದೆ, ಅಂದರೆ ಶೇಪಲ್ಲಿ ಡಿಫ್ರೆನ್ಸ್ ಮಾಡ್ಕೊಂಡಿದ್ದಿದ್ದೆ. ಬಟ್ ಪಾರ್ಲರಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಈ ರೀತಿ ಮಾಡ್ಕೊತಾ ಇದ್ದೀನಿ. ಐಬ್ರೋ ಆದಮೇಲೆ ಹ್ಯಾಂಡ್ ಮತ್ತು ಲೆಗ್ಗದ್ದು ಹೇರ್ ರಿಮೂವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೇಸರ್ ತರಿಸ್ಕೊಂಡಿದ್ದೆ ಮೀಶೋಲ್ಲಿ. ಬಟ್ ಇದು ಒಂಚೂರು ಚೆನ್ನಾಗಿಲ್ಲ, ಬೇರೆಯವ್ರು ತರಿಸ್ಕೊಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ತರಿಸ್ಕೊಂಬಿಟ್ಟಿದ್ದೀನಿ. ಸೊ ಅದು ಖಾಲಿ ಆಗೋವರೆಗೂ ಇದನ್ನೇ ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಕಷ್ಟ ಇದರಲ್ಲಿ ಮಾಡೋದು. ಮಿನಿಮಮ್ 1 ಅವರ್ ಬೇಕಾಗುತ್ತೆ, 1 ಅವರ್ 1.5 ಅವರ್ ಬೇಕಾಗುತ್ತೆ ಇದು ಮಾಡೋಷ್ಟರಲ್ಲಿ. ಮತ್ತು ತುಂಬ ನೀವು ಈಸಿಯಾಗಿ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವೇನಾದ್ರು ಸ್ವಲ್ಪ ನೋಡ್ಕೊಳ್ದೆ ಏನಾದರೂ ಮಾಡಿದ್ರೆ ನೋಡಿ, ಸ್ಕಿನ್ ಕಟ್ಟೇ ಆಗೋಯ್ತಲ್ಲಿ, ಇದೇ ರೀತಿ ಸ್ಕಿನ್ ಕಟ್ಟಾಗಿಬಿಡುತ್ತೆ. ಸೊ ನನಗೆ ಗೊತ್ತಿರಲಿಲ್ಲ ಹೀಗಾಗುತ್ತೆ ಅಂತ. ನಾವು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿರೋದ್ರಿಂದ ಅದು ಖಾಲಿ ಆಗಿಬಿಡಲಿ ಅಂತ, ಅಂದರೆ ಒಂದು 10 ಏನೋ ಇದೆ, 10 ಇದೆ. ಸೊ ಅದು ಖಾಲಿ ಆಗಲಿ ಅಂದ್ಬಿಟ್ಟೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಈ ಪ್ರಾಡಕ್ಟೇ ಸವಸನೆ ಬೇಡ ಅಂತ. ದಯವಿಟ್ಟು ನೀವೇನಾದರೂ ರೇಸರ್ ತೊಗೊಳ್ಳೋದಾದರೆ ದಯವಿಟ್ಟು ಈ ಥರ ರೇಸರ್ ಮಾತ್ರ ತೊಗೊಬೇಡಿ. ಕಾರ್ಮಿಸ್ಟಿಯವ್ರದ್ದೇ ರೇಸರ್ ಬರುತ್ತೆ, ಅದನ್ನು ತೊಗೊಳ್ಳಿ. ನಾನು ಕೂಡ ಟ್ರೈ ಮಾಡಿಲ್ಲ, ಆ್ಯಕ್ಚುಲಿ ಟ್ರೈ ಮಾಡಬೇಕು, ಬಟ್ ಇದು ಖಾಲಿ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಬಟ್ ಇದು ಯಾವುದೂ ಕಂಪ್ನಿ ಇಲ್ಲ, ಏನೂ ಇಲ್ಲ. ನಾನು ಗೊತ್ತಾಗಲಿಲ್ಲ ನನಗೆ, ಆ್ಯಕ್ಚುಲಿ ಪರ್ಚೇಸ್ ಮಾಡಾದ್ಮೇಲೆ ಗೊತ್ತಾಗಿತ್ತು ಚೆನ್ನಾಗಿಲ್ಲ ಅಂದ್ಬಿಟ್ಟು. ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ಈ ಥರ ರೇಸರ್ನ. ಸೊ ಆದರೂ ಮಾಡಿಕೊಂಡೆ. ಆ್ಯಕ್ಚುಲಿ 1.5 ಅವರ್ ಆಯಿತು ಹ್ಯಾಂಡು ಮತ್ತು ಲೆಗ್ಗು ಎಲ್ಲ. ಸೊ ಅಷ್ಟೆಲ್ಲ ಹೇರ್ ಬಂದಿತ್ತು, ರಿಮೂವ್ ಆಗಿತ್ತು ಹೇರು. ಅದು ನೋಡೋಕ್ಕೆ ಒಂಥರ ಆಗುತ್ತೆ ಆ್ಯಕ್ಚುಲಿ. ಈ ರೀತಿ ಹೇರ್ ರಿಮೂವ್ ಮಾಡ್ಕೊಂಡಾಗಲೂ ಕೈ ಸಿಕ್ಕಾಪಟ್ಟೆ ಸ್ಮೂತ್ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ರಫ್ ಅನಿಸ್ತಾ ಇರುತ್ತೆ. ಈ ರೀತಿ ನೀವು ಹೇರ್ ರಿಮೂವ್ ಮಾಡಿ ನೋಡಿ, ಆವಾಗ ಇನ್ಸ್ಟೆಂಟಾಗಿ ಹ್ಯಾಂಡ್ ಆಗಲಿ ಲೆಗ್ ಆಗಲಿ ಸಿಕ್ಕಾಪಟ್ಟೆ ಸ್ಮೂತ್ ಅನಿಸುತ್ತೆ. ಅದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆದಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಸೊ ನೈಟೆಲ್ಲ ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಗ್ರೀನ್ ಟೀ ತೊಗೊತಾ ಇದ್ದೀನಿ. ಗ್ರೀನ್ ಟೀ ತೊಗೊಂಡು ನೈಟ್ ವಾಕ್ ಮಾಡ್ತಾಯಿದ್ದೀನಿ. ನೈಟ್ ವಾಕು ಮಿಸ್ ಮಾಡ್ತಾಯಿಲ್ಲ, ಅದೆಷ್ಟೇ ಕಷ್ಟ ಆದ್ರೂ. ಸೊ ವಾಕ್ ಮುಗಿಸ್ಬಿಟ್ಟು ನನ್ನ ನೈಟ್ ರೂಟೀನ್ ಏನಿದೆ, ಬುಕ್ಸ್ ಓದೋದು ಅದೆಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡೆ. ಈ ರೀತಿ ಆಗಿತ್ತು ನನ್ನ ದಿನ. ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.